4ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 14 ಅಭ್ಯಾಸ 14.4 ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಅಭ್ಯಾಸ ನೋಡುವ ಪೂರ್ವದಲ್ಲಿ ಸ್ವಲ್ಪ ಬೇಸಿಕ್ ನೋಡಿ. ಒಂದು ಕಾರ್ಯ ಅಥವಾ ಘಟನೆಯು ಪೂರ್ಣಗೊಳ್ಳಲು ತೆಗೆದುಕೊಳ್ಳುವ ಸಮಯವನ್ನ ಲೆಕ್ಕ ಹಾಕಲು ಮುಂದಿನ ಉದಾಹರಣೆಗಳನ್ನ ಪರಿಗಣಿಸೋಣ. ಒಂದು, ರಾಹುಲ್ ಪೂರ್ವಾಹ್ನ 7:30ಕ್ಕೆ ಅಂದ್ರೆ ಬೆಳಿಗ್ಗೆ 7:30ಕ್ಕೆ ಮನೆ ಬಿಟ್ಟು ಪೂರ್ವಾಹ್ನ 9 ಗಂಟೆಗೆ ಶಾಲೆ ತಲುಪುತ್ತಾನೆ. ಅವನು ಶಾಲೆ ತಲುಪಲು ತೆಗೆದುಕೊಂಡ ಸಮಯವೆಷ್ಟು ಅಂತ ಹೇಳ್ಯಾರ. ಈಗೇನ್ ಮಾಡ್ಬೇಕಂದ್ರ 9 ಗಂಟೆಯೊಳಗ 7:30 ಕಳೆದ್ರ ನಮಗ್ ಬರೋದೇನೈತಿ 1:30 ಬರುತ್ತ. ಈ ರೀತಿಯಾಗಿ ನೋಡ್ರಿ, ಗಂಟೆ ನಿಮಿಷ 1:30. ಎರಡನೇ ಕ್ವಶನ್ ನೋಡಿ. ಒಂದು ಶಾಲೆಯಲ್ಲಿ ದಸರಾ ರಜೆಯನ್ನು ಅಕ್ಟೋಬರ್ 3ರಿಂದ ಘೋಷಿಸಲಾಯಿತು. ರಜೆಯ ನಂತರ ಮತ್ತೆ ಅಕ್ಟೋಬರ್ 31ರಂದು ಶಾಲೆ ಆರಂಭವಾದರೆ ರಜೆಯ ಅವಧಿ ಎಷ್ಟು? ಶಾಲೆ ಪ್ರಾರಂಭವಾದ ದಿನಾಂಕ 31, ರಜೆ ಘೋಷಣೆಗೊಂಡ ದಿನಾಂಕ 3, 1 ಕಳೆದ್ರ 11 3 ಹೋದ್ರ 8, ಕ್ಯಾರಿ 3 1 ಹೋದ್ರ 2, 28 ಡೇಸ್, 28 ದಿನ. ಈಗ ನೋಡ್ರಿ ಅಭ್ಯಾಸ 14.4. ದಿನಾಂಕ 10/9/2012ರಿಂದ 7/10/2012ರವರೆಗೆ ವಸ್ತು ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ವಸ್ತು ಪ್ರದರ್ಶನ ಎಷ್ಟು ದಿನ ನಡೆಯಿತು? ನಾವೀಗಾಗ್ಲೇ ನೋಡಿದೀವಿ. ಏನಂದ್ರ 9ನೇ ತಿಂಗಳು ಅಂದ್ರ ಸೆಪ್ಟೆಂಬರ್ ಎಷ್ಟು ದಿನ ಇರ್ತೈತಿ ಅಂತ ಗೊತ್ತಿರ್ಬೇಕು ನಮ್ಗ. ಈಗಾಗ್ಲೇ ಅದನ್ನ 1ನೇ ವಿಡಿಯೋದೊಳಗ ಹೇಳಿವಿ. 1 ತಿಂಗಳದೊಳಗ ಎಷ್ಟು ದಿನ ಇರತ್ತ ಅಂತಂದು ಮುಷ್ಟಿ ಮಾಡಿ ಉಬ್ಬು ತಗ್ಗು ಅನ್ನ ನೋಡೋದು. 1ನೇ ವಿಡಿಯೋ ನೋಡಿದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಬರುತ್ತ. ಸೆಪ್ಟೆಂಬರ್ ತಿಂಗಳದೊಳಗ 30 ದಿನ ಇರುತ್ತ. ಹೌದಾ? ಈಗ 10ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ಅಂದ್ರ ಎಷ್ಟಾಯ್ತು? 20 ದಿನ ಆಯ್ತು. 20 ದಿನ. ನೆಕ್ಸ್ಟ್ ಇದು 7 ದಿನ. ಒಟ್ಟು 27 ದಿನ ವಸ್ತು ಪ್ರದರ್ಶನ ನಡೆಯಿತು. ಎರಡನೇ ನೋಡ್ರಿ, ಅಹಮದನ ಶಾಲೆಗೆ 2/10/2012ರಿಂದ 14 ದಿನ ರಜೆ ಘೋಷಿಸಲಾಯಿತು. ರಜೆಯ ನಂತರ ಶಾಲೆ ಯಾವ ದಿನಾಂಕದಿಂದ ಪ್ರಾರಂಭವಾಯಿತು? 2ಕ್ಕೆ 14 ದಿನ ಶಾಲೆ, 14 ದಿನ ರಜೆ ಐತಿ. 2ರಿಂದ 14 ದಿನ ಅಂತಂದ್ರ 6/1 ಅಂದ್ರ ಈ ದಿನಾನು ರಜೆ ಇರುತ್ತ. ಹೊಳ್ಳಿ ಶಾಲೆ ಪ್ರಾರಂಭವಾಗುವುದು 17ನೇ ದಿನ. 17/10/2012 ಪ್ರಾರಂಭ ಆಗುತ್ತೆ.
ಸುರೇಶನು 3/10/2011 7/10/2011 ತನ್ನ ಶಾಲಾ ಪ್ರವಾಸಕ್ಕೆ ಹೋದನು. ಅವನು ಎಷ್ಟು ದಿನ ಶಾಲಾ ಪ್ರವಾಸಕ್ಕೆ ಹೋದಂತಾಯ್ತು? ನೋಡ್ರಿ, 3ನೇ ತಾರೀಕಿಗೆ ಹೋದ್ರು, 4, 5, 6, 7ರವರೆಗೂ ಹೋಗ್ಯಾರ. 1, 2, 3, 4, 5 ದಿನ ಹೋದಂತಾಯ್ತು. 5 ದಿನ. ಹೋಗಿದ್ದರು. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಮಾಲತಿ ತನ್ನ ಶಾಲೆಯಲ್ಲಿ 20/2/2012 6 ದಿನ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಭಾಗವಹಿಸುತ್ತಾಳೆ. ಅವಳು ತನ್ನ ಪರೀಕ್ಷೆ ಮುಗಿಸಿದ ದಿನಾಂಕ ಯಾವುದು? 6 ದಿನ ಅಂತ ಹೇಳ್ಯಾರ. 20, 21, 22, 23, 24, 25. 1, 2, 3, 4, 5, 6. ಅವಳು ಪರೀಕ್ಷೆ ಮುಗಿಸಿದ ದಿನ 25/2/2012 ಪರೀಕ್ಷೆ ಮುಗಿಯಿತು. ಮುಗಿಸಿದಳು. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ರಾಮು 1/3/2012 3/3/2012 ಶಾಲೆಗೆ ಹೋಗುವುದಿಲ್ಲ. ಅವನು ಎಷ್ಟು ದಿನ ಗೈರು ಹಾಜರಿದ್ದಾನೆ? ನೋಡ್ರಿ, 1, 3 ಅಂತ ಹೇಳ್ಯಾರ. 1ನೇ ತಾರೀಕಿಗೆ ಆಬ್ಸೆಂಟ್ ಅದನ, 2ನೇ ತಾರೀಕಿಗೆ ಆಬ್ಸೆಂಟ್ ಅದನ, 3ನೇ ತಾರೀಕಿಗೂ ಆಬ್ಸೆಂಟ್ ಅದನ. ಅಂದ್ರ ಒಟ್ಟು ಎಷ್ಟು ದಿನ ಗೈರು ಹಾಜರ ಅಂತಾಯ್ತು? ಒಟ್ಟು 3 ದಿನ. 3 ದಿನ ಗೈರು ಹಾಜರಿದ್ದಂತಾಯಿತು. ಗೈರು ಹಾಜರಿದ್ದನು. ಇದಿಷ್ಟು 14.4 ಅಭ್ಯಾಸ. ಮುಂದಿನ ಅಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.